ನಮಸ್ಕಾರ ಗೆಳೆಯರೆ, ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ನಿಮ್ಮ ಕೊಡಗು DCC ಬ್ಯಾಂಕಲ್ಲಿ ಖಾಲಾಗಿರ್ತಕ್ಕಂಥ SDA ಪೋಸ್ಟ್ ಬಗ್ಗೆ ನೋಡ್ತಾ ಹೋಗೋಣ. 32 ಪೋಸ್ಟ್ ಖಾಲಾಗಿದ್ದಾವೆ. ದಯವಿಟ್ಟು ಯಾರೆಲ್ಲ ಅಪ್ಲೈ ಮಾಡಿಲ್ಲ, ಡೇಟ್ ಮುಗಿದೋಗ್ತಾ ಇದೆ, ಇಮಿಡಿಯೇಟ್ಲಿ ಅಪ್ಲೈ ಮಾಡಿ ಅಂತ ಹೇಳ್ತಾ, ಸಿಲೆಬಸ್ ಮೇಲೆ ಗಮನ ಇರಲಿ. ಸಿಲೆಬಸ್ ಕಾಣಿಸ್ತಿಲ್ಲ, ಸಿಲೆಬಸ್ ಮೇಲೆ ಗಮನ ಇರಲಿ. ವೆರಿ ಶಾರ್ಟ್ಲಿ ಎಕ್ಸಾಮ್ಸ್ ಇರುತ್ತೆ. ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಫಸ್ಟ್ ಫ್ರೀ ಸಬ್ಸ್ಕ್ರಿಪ್ಷನ್ ಇದೆ. ದಯವಿಟ್ಟು ಮ್ಯಾಕ್ಸಿಮಮ್ ನಂಬರ್ ಪೀಪಲ್ ವಿಡಿಯೋನ ಶೇರ್ ಮಾಡಿ. ಇನ್ನು 60 ಡೇಸಲ್ಲಿ ಈ SDA ಎಕ್ಸಾಮ್ಸ್ ಯಾವ ಥರ ಕ್ಲಿಯರ್ ಮಾಡ್ಬೋದು ಅಂತ ನೋಡ್ತಾ ಹೋಗೋಣ. ಇವತ್ತಿನ ಟಾಪಿಕ್ಕು ಮೋಸ್ಟ್ ರಿಪೀಟೆಡ್ ಟಾಪಿಕ್. ಇದು ಮೋಸ್ಟ್ ರಿಪೀಟೆಡ್ ಎಕ್ಸಾಮಿನೇಷನಲ್ಲಿ ಮೋಸ್ಟ್ ರಿಪೀಟೆಡ್ ಪ್ರಿವಿಯಸ್ ಇಯರಲ್ಲಿ ಮೋಸ್ಟ್ ರಿಪೀಟೆಡ್ ಆಗಿರ್ತಕ್ಕಂಥದ್ದು. ಕ್ಲಾಸಲ್ಲಿ ಆನ್ಲೈನ್ ಕ್ಲಾಸಲ್ಲಿ ಮಾಡಿಸಿರ್ತಕ್ಕಂಥ ಟಾಪಿಕ್ ತೊಗೊಂಡು ಮಾಡ್ತಾ ಇದ್ವಿ. ಸೊ ಆನ್ಲೈನ್ ಕ್ಲಾಸ್ ಅಂದರೆ ಹೇಗಿರುತ್ತೆ ಅಂತಲೂ ಒಂದು ಐಡಿಯಾ ಬರುತ್ತೆ ನಿಮಗೆ. ನೋಟ್ಸ್ ಹೇಗಿರುತ್ತೆ ಅಂತಲೂ ಒಂದು ಐಡಿಯಾ ಬರುತ್ತೆ. ಶಾರ್ಟ್ ಕಟ್ಸ್ ಯಾವ ಥರ ಮಾಡಿಸ್ತೀವಿ, PDF ಮೆಟೀರಿಯಲ್ ಯಾವ ಥರ ಸೆಂಡ್ ಮಾಡ್ತೀವಿ ಅಂತ ಐಡಿಯಾ ಬರುತ್ತೆ. ಯಾರಾದ್ರೂ ತುಂಬ ಸೀರಿಯಸ್ ಆಗಿ ತೊಗೊಂಡು ಕೆಲಸ ಬೇಕೇ ಬೇಕು ಅಂತ ಓದ್ತಾ ಇದ್ರೆ ಖಂಡಿತವಾಗ್ಲೂ ಕ್ಲಾಸಿಗೆ ಜಾಯ್ನ್ ಆಗಿ. ಯಾವುದೇ ಅನುಮಾನ ಬೇಡ, ಖಂಡಿತವಾಗ್ಲೂ ಕ್ಲಾಸಿಗೆ ಜಾಯ್ನ್ ಆಗಿ. ನಿಮ್ಗೆ ಒಳ್ಳೆ ಮೆಟೀರಿಯಲ್ ಖಂಡಿತವಾಗ್ಲೂ ಸಿಗುತ್ತೆ, 100% ಸಿಗುತ್ತೆ. 160+ ಸ್ಕೋರಿಂಗ್ಗೆ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ವಿಡಿಯೋ ಒಳಗಡೆ ಎಂಟರ್ ಆಗೋಣ, ನೋಡ್ತಾ ಹೋಗೋಣ. ಕನ್ನಡ ಸ್ವಲ್ಪ ನೋಡ್ತಾ ಹೋಗೋಣ. ಕನ್ನಡ ಮೇಯ್ನು ಕನ್ನಡ ಫಸ್ಟ್ ನೋಡ್ತಾ ಹೋಗೋಣ. 50 ಮಾರ್ಕ್ಸ್ಗೆ ಇರುತ್ತೆ. 50 ಔಟ್ ಆಫ್ 50 ಯಾವ ಥರ ಸ್ಕೋರ್ ಮಾಡ್ಬೋದು ಅಂತ, ಶಾರ್ಟ್ ಕಟ್ಸ್ ಟ್ರಿಕ್ಸ್ ಯಾವ ಥರ ಹೇಳ್ಕೊಡ್ತೀವಿ ಅಂತ ನೋಡ್ತಾ ಹೋಗೋಣ. ಈಗ ಕಾಲಸೂಚಕ ಪ್ರತ್ಯಯ ಅಂತ ಒಂದು ಟಾಪಿಕ್ ಇದೆ. ಕಾಲಸೂಚಕ ಪ್ರತ್ಯಯ ಅಂತ ಏನು ಬರ್ತವೆ? ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ ಬರ್ತವೆ. ಭೂತಕಾಲ, ಭವಿಷ್ಯತ್ ಕಾಲ, ವರ್ತಮಾನ ಕಾಲ ಅಂತ ಬರ್ತವೆ. ಹೆಂಗಿದೆ ಕಂಡುಹಿಡಿಯೋದು ಹೆಂಗಪ್ಪ ಅಂತ ಅಂದರೆ, ಭೂತಕಾಲದಲ್ಲಿ ಇತ್ತು ಅಂದರೆ ಧ ಅಂತಕ್ಕಂಥ ವರ್ಡ್ ಬರುತ್ತೆ. ಧ ಅಂತಕ್ಕಂಥ ವರ್ಡ್ ಬಂದಿರುತ್ತೆ. ವರ್ತಮಾನ ಕಾಲದಲ್ಲಿ ಉತ್ತ ಅಂತಕ್ಕಂಥ ವರ್ಡ್ ಬಂದಿರುತ್ತೆ. ಏನಂತ ಬಂದಿರುತ್ತೆ? ಉತ್ತ ಅಂತಕ್ಕಂಥ ವರ್ಡ್ ಇರುತ್ತೆ. ಬಿಡಿಸಿದಾಗ ಉತ್ತ ಅಂತ ಬರುತ್ತೆ, ಬಿಡಿಸಿದಾಗ ಧ ಅಂತ ಬರುತ್ತೆ. ಭವಿಷ್ಯತ್ ಕಾಲದಲ್ಲಿ ಬಿಡಿಸಿದಾಗ ಹೂವ ಅಂತ ಬರುತ್ತೆ. ಹೆಂಗೆ ಅಂತ ನೋಡ್ತಾ ಹೋಗೋಣ. ನೋಡ್ರಿ, ಇಲ್ಲೇ ತೋರಿಸ್ತೀನಿ. ಯಾವುದೋ ಒಂದು ವರ್ಡ್ ಎಕ್ಸಾಮಿನೇಷನ್ ಕೂತಿದ್ದೀರಾ, ಮಾಡಿದನು ಅಂತ ವರ್ಡ್ ಕೊಟ್ಟಿದ್ದೀರಾ. ಮಾಡು ಪ್ಲಸ್ ದ ಪ್ಲಸ್ ಅನು, ಮಾಡು ಪ್ಲಸ್ ಧ ಪ್ಲಸ್ ಅನು, ಮಾಡಿದನು ಅಂತ ಬರುತ್ತೆ. ಧ ಕಾಣಿಸ್ತಾ ಇದೆಯಾ? ಧ ಬಂತು ಅಂದ್ರೆ ಮುಗೀತು. ಮಾಡಿದನು, ಧ ವರ್ಡ್ ಬಂತು ಅಂದ್ರೆ ಭೂತಕಾಲ ಕೊಟ್ಟೋಗುತ್ತೆ. ದ ಇಸ್ ದಿ ಕೋಡ್ ವರ್ಡ್. ಇದನ್ನೇ ಶಾರ್ಟ್ ಕಟ್ ಟ್ರಿಕ್ಸ್ ಅಂತ ಹೇಳೋದು. ಇದನ್ನ ಗೊತ್ತಾಗಬೇಕು ನಿಮಗೆ. ಇದು ಬಂತು ಅಂದ್ರೆ ಇದೇ ತರ ಕನ್ನಡ, ಇದೇ ತರ ಎಂಟೈರ್ ಕನ್ನಡ ಇದೇ ತರ ಇದೆ. ಯಾವ ವರ್ಡ್ ಬಂದ್ರೆ, ಯಾವ ವರ್ಡ್ ಇತ್ತು ಅಂದ್ರೆ ಯಾವ್ದಕ್ಕೆ ಹೋಗುತ್ತೆ, ಈ ಟ್ರಿಕ್ಸ್ನ ಕಲ್ತ್ಕೋಬೇಕು. ಈ ಟ್ರಿಕ್ಸ್ ಕಲ್ತ್ಕೊಂಡ್ರೆ ಸ್ಕೋರಿಂಗ್ ತುಂಬಾ ಹೈಕ್ ಆಗುತ್ತೆ. ನೋಡಿ, ಇಲ್ಲಿ ದ ಕಾಣಿಸ್ತಾ ಇದೆ. ಮಾಡಿದನು, ನೋಡಿದನು, ಆಡಿದನು, ಕಾಡಿದನು, ಬೇಡಿದನು, ಎಲ್ಲದಕ್ಕೂ ದ ಬರುತ್ತೆ. ದ ಏನಾದ್ರು ಬರಿಸಿದಾಗ ದ ಬಂತು ಅಂದ್ರೆ ಭೂತಕಾಲ, ಸಿಂಪಲ್. ನೆಕ್ಸ್ಟ್ ವರ್ತಮಾನ ಕಾಲ. ಉತ್ತ ಅಂತಕ್ಕಂಥ ಒಂದು ಕೋಡ್ ವರ್ಡ್ ಇತ್ತು ಅಂದ್ರೆ ವರ್ತಮಾನ ಕಾಲಕ್ಕೆ ಹೋಗುತ್ತೆ. ಹೆಂಗಪ್ಪ ಅಂದ್ರೆ, ಮಾಡುತ್ತಾನೆ, ಮಾಡು ಪ್ಲಸ್ ಉತ್ತ ಪ್ಲಸ್ ಆನೆ ಬಿಡಿಸ್ಬೇಕು. ಮಾಡು ಪ್ಲಸ್ ಉತ್ತ ಪ್ಲಸ್ ಆನೆ, ಉತ್ತ ಬಂತಲ್ಲ. ನೋಡು ಪ್ಲಸ್ ಉತ್ತ ಬಿಡಿಸಿದಾಗ ಇದನ್ನ ಬಿಡಿಸ್ಕೋಬೇಕು. ನೋಡಿದಾಗ ನೋಡು ಪ್ಲಸ್ ಉತ್ತ ಪ್ಲಸ್ ಆನೆ, ಆಡು ಪ್ಲಸ್ ಉತ್ತ ಪ್ಲಸ್ ಆನೆ, ಕಾಡು ಪ್ಲಸ್ ಉತ್ತ ಪ್ಲಸ್ ಆನೆ. ಉತ್ತ ಅನ್ನೋದು ಬಂತು ಅಂದ್ರೆ ಇಸ್ ಎ ಕೋಡ್ ವರ್ಡ್. ಉತ್ತ ಅನ್ನೋದು ಬಿಡಿಸಿದಾಗ ಉತ್ತ ಬಂತು ಅಂದ್ರೆ ವರ್ತಮಾನ ಕಾಲಕ್ಕೆ ಹೋಗುತ್ತೆ. ಇದನ್ನೇ ಕ್ಲಾಸಸ್ ಅಲ್ಲಿ ಕ್ಲೀನ್ ಆಗಿ ಶಾರ್ಟ್ ಕಟ್ಸ್ ಮಾಡಿ ಎಲ್ಲ ಹೇಳ್ತೀವಿ. ಬಿಡಿಸಿದಾಗ ಏನ್ ಬಂದ್ರೆ ಯಾವ ಕೋಡ್ ವರ್ಡ್ ಇದ್ರೆ ಯಾವ್ದಕ್ಕೆ ಹೋಗುತ್ತೆ ಅಂತ. ನೆಕ್ಸ್ಟ್ ಭವಿಷ್ಯತ್ ಕಾಲ ತೆಗೆದುಕೊಂಡ್ರೆ ಹೂವ ಅಂತ ಬರುತ್ತೆ. ಹೂವ ಬಿಡಿಸಿದಾಗ ಹೂವ ಅಥವಾ ವಾ ಬಂತು ಅಂದ್ರೆ ಭವಿಷ್ಯತ್ ಕಾಲಕ್ಕೆ ಹೋಗುತ್ತೆ. ಮಾಡು ಪ್ಲಸ್ ಹೂವ ಪ್ಲಸ್ ಅನು, ಮಾಡು ಪ್ಲಸ್ ಹೂವ ಪ್ಲಸ್ ಅನು, ನೋಡು ಪ್ಲಸ್ ಹೂವ ಪ್ಲಸ್ ಅನು, ಮಾಡು ಪ್ಲಸ್ ಹೂವ ಪ್ಲಸ್ ಅನು ಬಿಡಿಸಿದಾಗ ಮಾಡು ಪ್ಲಸ್ ಹೂವ ಪ್ಲಸ್ ಅನು ಬಿಡಿಸುವಂತ ರೀತಿ ಇದು. ಸೊ ನೋಡು ಪ್ಲಸ್ ಹೂವ ಪ್ಲಸ್ ಅನು, ಕಾಡು ಪ್ಲಸ್ ಹೂವ ಪ್ಲಸ್ ಅನು, ಆಡು ಪ್ಲಸ್ ಹೂವ ಪ್ಲಸ್ ಅನು. ಸೊ ಹೂವ ಅಂತಕ್ಕಂಥದ್ದು ಬಂತು ಅಂದ್ರೆ, ಹೂವ ಅಂತಕ್ಕಂಥ ಕೋಡ್ ವರ್ಡ್ ಕಾಣಿಸ್ತು ಅಂದ್ರೆ ಬಿಡಿಸಿದಾಗ ಅದು ಭವಿಷ್ಯತ್ ಕಾಲಕ್ಕೆ ಹೋಗುತ್ತೆ. ಅಲ್ಲಿಗೆ 1 ಮಾರ್ಕ್ಸ್ ಕನ್ಫರ್ಮ್ ಆಯ್ತು. ನೆಕ್ಸ್ಟ್ ನಿಮ್ಮ ಕ್ರಿಯಾಪದಗಳ ವಿಧಗಳು ನೋಡ್ತಾ ಹೋಗೋಣ. ಇದರಲ್ಲೂ ಅಷ್ಟೇ ಶಾರ್ಟ್ ಕಟ್ ಟ್ರಿಕ್ಸ್ ಯಾವ್ದಿದೆ ಅದನ್ನ ಹೇಳ್ತಾ ಇದೀನಿ. ಪ್ರತಿಯೊಂದರಲ್ಲೂ ಇದೇ ತರ ಇದೆ. ಪ್ರತಿಯೊಂದರಲ್ಲೂ ಶಾರ್ಟ್ ಕಟ್ ಟ್ರಿಕ್ಸ್ ಇದಾವೆ, ಕೋಡಿಂಗ್ಸ್ ಇದಾವೆ. ಈಸಿಯಾಗಿ ಕಂಡುಹಿಡಿಲಿಕ್ಕೆ ಕೆಲವೊಂದು ಕೋಡಿಂಗ್ಸ್ ಒಳಗಡೆ ಇರ್ತವೆ. ಅದು ಮಾಡಿರ್ತೀವಿ. ಅದು ಮಾಡಿದಾಗ ಇದಕ್ಕೆ ಬರುತ್ತೆ ಅಂದ್ರೆ ಈಸಿಯಾಗಿ ಹೇಳ್ಬಿಡ್ಬೋದು ಇದೆ ಅಂತ. ನೆಕ್ಸ್ಟ್ ಕ್ರಿಯಾಪದಗಳು ನೋಡ್ತಾ ಹೋಗೋದಾದ್ರೆ 4 ಟೈಪ್ ಇದೆ: ಪ್ರೇರಣಾರ್ಥಕ, ವಿದ್ಯಾರ್ಥಕ, ನಿಷೇಧಾರ್ಥಕ ಮತ್ತು ಸಂಭವನಾರ್ಥಕ ಅಂತ. ಕಂಡುಹಿಡಿಯೋ ವಿಧಾನ ನೋಡ್ತಾ ಹೋಗೋಣ. ಸಿಂಪಲ್. ಪ್ರೇರಣಾರ್ಥಕ ಅಂದ್ರೆ ಒಂದು ವರ್ಡ್ ಅನ್ನ ಬಿಡಿಸಿದಾಗ ಇಸು, ಸು, ಚು, ಪು ಈ 3 ವರ್ಡ್ ಬರಬೇಕು. ಒಂದೇದು ಯಾವುದು? ಇಸು ಬರಬೇಕು, ಇನ್ನೊಂದು ಯಾವ್ದು ಬರಬೇಕು? ಸು ಬರಬೇಕು, ಇನ್ನೊಂದು ಚೂ ಬರಬೇಕು. ಇಸು, ಸು, ಚೂ ಬಂತು ಅಂದ್ರೆ ಇಸು, ಸು, ಚೂ ಅಂತಕ್ಕಂಥ ಬಹೆಟ್ ಮಾಡ್ಕೊಂಡಿದ್ರೆ ಇಲ್ಲೇ ನೋಡ್ರಿ, ಇಸು ಒಂದಿರಬೇಕು, ಸು ಒಂದಿರಬೇಕು, ಚೂ ಒಂದಿರಬೇಕು. ವರ್ಡಿನಲ್ಲಿ 3 ವರ್ಡ್ ಬಂತು ಅಂದ್ರೆ ಪ್ರೇರಣಾರ್ಥಕ ಕೊಟ್ಟೋಗುತ್ತೆ. ಇಸು, ಸು, ಚೂ ಬಂತು ಅಂದ್ರೆ ಪ್ರೇರಣಾರ್ಥಕ ಅಂತ ಅರ್ಥ. ನೋಡೋಣ.
ತಿನ್ನಿಸು ಅಂತ ವರ್ಡ್ ಎಕ್ಸಾಂಪಲ್ ಕೊಟ್ಟಿದ್ರು. ತಿನ್ನು ಪ್ಲಸ್ ಇಸು, ಇಸು ಬಂತು ಮುಗೀತು. ನಗಿಸು, ನಗು ಪ್ಲಸ್ ಇಸು ಬರ್ತಾ ಇದೆ, ನಮ್ಮ ಕಂಡೀಷನ್ ಫುಲ್ಫಿಲ್ ಆಗ್ತಾ ಇದೆ. ಇಸು ಬರ್ತಾ ಇದೆ, ಇಸು ಬರ್ತಾ ಇದೆ ಅಂದ್ರೆ ಪ್ರೇರಣಾರ್ಥಕಕ್ಕೆ ಹೋಯ್ತು. ಇನ್ನ ಬರೆಸು ಅಂತ ಒಂದು ವರ್ಡ್ ಕೊಟ್ಟಿರ್ತಾರೆ. ಬರೆ ಪ್ಲಸ್ಸು ಬರೆಸು, ಸವೆ ಪ್ಲಸ್ಸು ಸವೆಸು, ಬೆರೆ ಪ್ಲಸ್ಸು ಬೆರೆಸು, ಕಾಡು ಪ್ಲಸ್ಸು ಕಾಡಿಸು, ಈ ತರ ಬರುತ್ತೆ. ಸು ವರ್ಡಿಂಗ್ ಏನಾದ್ರು ಬಂದು ಈ ಸು ಕಾಣಿಸ್ತಾ ಇದೆಯಾ, ಬಿಡಿಸಿದಾಗ ಸು ಬಂತು ಅಂದ್ರೆ ಪ್ರೇರಣಾರ್ಥ ಕೊಟ್ಟೋಗುತ್ತೆ. ಸಿಂಪಲ್. ನೆಕ್ಸ್ಟ್ ಚೂ ವರ್ಡ್ ಬರಬೇಕು. ಚೂ ವರ್ಡ್ ಏನಾದ್ರು ಬಿಡಿಸಿದಾಗ ಚೂ ವರ್ಡ್ ಯಾವ ತರ ಬರುತ್ತೆ, ನೆಗಳ್ಚು, ಪೊರಳ್ಚು, ಅಗಲ್ಚು, ಗಳಚು. ನೆಗಳ್ಚು ಬಿಡಿಸಿದ್ರೆ ನೆಗಳ್ ಪ್ಲಸ್ ಚೂ ಬಂತು ಅಂದ್ರೆ ನೆಗಳ್ಚು ಆಗುತ್ತೆ. ಪೊರಳ್ಚು ಅಂದ್ರೆ ಪೊರಳ್ ಪ್ಲಸ್ ಚೂ ಪೊರಳ್ಚು ಆಗುತ್ತೆ. ಅಲರ್ಚು ಹೆಂಗ್ ಬರುತ್ತೆ, ಅಲರ್ ಪ್ಲಸ್ ಚೂ ಅಲರ್ಚು ಬರುತ್ತೆ. ಅಗಳ್ಚು ಯಾವಾಗ ಬರುತ್ತೆ, ಅಗಳ್ ಪ್ಲಸ್ ಚೂ ಅಗಳ್ಚು ಬರುತ್ತೆ. ಸೊ ಚೂ 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 ವರ್ಡ್ ಬಂತು ಅಂದ್ರೆ ಈಸು ಸು, ಈಸು ಸೂಚು ಪು, ಈಸು ಸೂಚು, ಮೂರ್ ವರ್ಡ್ ಬಂತು ಅಂದ್ರೆ ಪ್ರೇರಣಾರ್ಥಕ ಅಂತ ಈಸಿಯಾಗಿ ಕಂಡುಹಿಡಿಬಹುದು. ಕ್ವಶನ್ ಕೊಟ್ಟಿರ್ತಾರೆ ತಿನ್ನಿಸು ವರ್ಡ್ ಯಾವುದು ಅಂತ, ಪ್ರೇರಣಾರ್ಥಕ ಅಂತ ಹಾಕ್ಬಿಡ್ತೀರಾ. ಯಾವ ಬೇಸಿಸ್ ಮೇಲೆ ಹಾಕ್ತೀರಾ, ಇಸು ಸೂಚು ಅಂತ ವರ್ಡ್ಗಳು ಏನಾದ್ರು ಇತ್ತು ಅಂದ್ರೆ ಮುಗಿದೋಯ್ತು. ದಿಸ್ ಎ ಕೋಡ್ ವರ್ಡ್, ದಿಸ್ ಎ ಕ್ಲಿಯರ್ ಕಟ್ ಕೋಡ್ ವರ್ಡ್. ಸೊ ಇದನ್ನ ಈ ರೀತಿಯಾಗಿ ಕಲಿಸ್ಕೊಡ್ತೀವಿ, ಈ ರೀತಿಯಾಗಿ ಕಲಿಸ್ತೀವಿ ಕ್ಲಾಸಸ್ ಅಲ್ಲಿ. ಇದನ್ನೇ ಹೇಳ್ಕೊಡ್ತಾ ಇರ್ತೀವಿ. ಕೋಡಿಂಗ್ಸ್ ಅಂದ್ರೆ ಇದನ್ನೇ, ಶಾರ್ಟ್ ಕಟ್ ಟ್ರಿಕ್ಸ್ ಅಂದ್ರೂ ಇದನ್ನೇ. ಇದು ಬಂತು ಅಂದ್ರೆ ಇದಕ್ಕೆ ಆನ್ಸರ್ ಅಂತ ಈಸಿಯಾಗಿ ಗೊತ್ತಾಗೋಂಗ್ ಹೇಳ್ತೀವಿ. ನೆಕ್ಸ್ಟ್ ನಿಮ್ಮ ವಿದ್ಯಾರ್ಥಿಗಳ ಕ್ರಿಯಾಪದಗಳು ನೋಡ್ತಾ ಹೋಗೋದಾದ್ರೆ ಸಿಂಪಲ್ ಆಗಿ ಹೇಳ್ಬೋದು. ಆಶೀರ್ವಾದ, ಆರೈಕೆ, ಕೋರಿಕೆ, ಆಜ್ಞಾಪನೆ, ಪ್ರಾರ್ಥನೆ, ಅನುಮತಿ. ವರ್ಡ್ ಈ ಸಂಬಂಧಪಟ್ಟಂತ ವರ್ಡ್ಗಳು ಕಂಡ್ರೆ ಇದನ್ನ ಈಸಿಯಾಗಿ ವಿದ್ಯಾರ್ಥಕ ಅಂತ ಹೇಳ್ಬೋದು. ಹೆಂಗಪ್ಪ ಅಂದ್ರೆ ಅಲಿ, ಈರಿ, ಓಣ, ಹೂವ ಅಂತಕ್ಕಂಥ ವರ್ಡ್ಗಳು ಬಿಡಿಸಿದಾಗ, ಒಂದು ವರ್ಡ್ನ ಬಿಡಿಸಿದಾಗ ಅಲಿ, ಇರಿ, ಓಣ, ಹೂವ ಯಾವ್ದಾದ್ರು ಬಂದ್ರೆ ಅದನ್ನ ವಿದ್ಯಾರ್ಥಕ ಅಂತ ಕರಿತೀವಿ. ಅಂದ್ರೆ ನಿಮ್ಗೆ ಬಿಡಿಸೋದ್ ಬರ್ಬೇಕಷ್ಟೇ. ಬಿಡಿಸ್ಕೊಂಡ್ ಬಂದಾಗ ಇಲ್ಲೇ ಇದೆ ನೋಡ್ರಿ, ಪೂಜಿಸಲಿ, ಪೂಜಿಸಲಿ ಅಲಿ ಬರ್ತಾ ಇದೆ ಇದ್ರಲ್ಲಿ. ಗೆಲ್ಲಿಸಲಿ ಅಲಿ ಬರ್ತಾ ಇದೆ, ಅಲಿ ಬರ್ತಾ ಇದೆ. ಸಲ್ಲಲಿ ಕಾಣಿಸ್ತಾ ಇದೆಯಾ, ಸಲ್ಲಲಿ ಅಲಿ ಬರ್ತಾ ಇದೆ. ಆಗಲಿ ಅಲಿ ಬರ್ತಾ ಇದೆ, ಹೋಗಲಿ ಅಲಿ ಬರ್ತಾ ಇದೆ. ಎಲ್ಲದರಲ್ಲೂ ಅಲಿ ಬರ್ತಾ ಇದೆ. ಅಲ್ಲಿಗೆ ನಿಮ್ಮ ವಿದ್ಯಾರ್ಥಕ ವಾಕ್ಯ ಈಸಿಯಾಗಿ ಐಡೆಂಟಿಫಿಕೇಶನ್ ಆಯ್ತು. ನೆಕ್ಸ್ಟ್ ಕುಡಿಯಿರಿ, ಕುಡಿಯಿರಿ, ಇರಿ ಬರ್ತಾ ಇದೆ. ಕುಡಿಯಿರಿ, ಇರಿ ಬರ್ತಾ ಇದೆಯಾ. ಕುಡಿಯೋಣ, ಓಣ ಬರ್ತಾ ಇದೆ. ಕುಡಿಯೋಣ ತೆಗೆದುಕೊಂಡ್ರೆ ಓಣ ಬರ್ತಾ ಇದೆ. ಕುಡಿಯುವ, ಹೂವ ಬರ್ತಾ ಇದೆ. ಕುಡಿಯುವ, ಹೂವ ಬಂದ್ರು, ಕುಡಿಯುವ ಅಂದ್ರೂ ವಿದ್ಯಾರ್ಥಕ ವಾಕ್ಯ ಅದು. ಸೊ ವಿದ್ಯಾರ್ಥಕ ವಾಕ್ಯಕ್ಕೆ ಏನೇನ್ ಬರ್ಬೇಕು, ಅಲಿ, ಇರಿ, ಓಣ, ಹೂವ ಬರ್ಬೇಕು. ಏನ್ ಬರ್ಬೇಕು ಬಿಡಿಸಿದಾಗ, ಅಲಿ, ಇರಿ, ಓಣ, ಹೂವ, ಈ 4 ವರ್ಡ್ ಬಂತು ಅಂದ್ರೆ ಕ್ಲೋಸ್, ನಿಮ್ಮ ವಿದ್ಯಾರ್ಥಕ ವಾಕ್ಯ ಅಂತ ಈಸಿಯಾಗಿ ಕಂಡುಹಿಡಿಬಹುದು. ನೆಕ್ಸ್ಟ್ ನಿಷೇಧಾರ್ಥಕ ವಾಕ್ಯ ಹೆಂಗ್ ಕಂಡುಹಿಡ್ತೀರಾ, ನಿಷೇಧಾರ್ಥಕ ವಾಕ್ಯಗಳನ್ನ ಹೆಂಗ್ ಕಡಿತೀರ ನೋಡ್ತಾ ಹೋಗೋಣ. ಅನು, ತಿನ್ನನು, ತಿನ್ನಳು, ತಿನ್ನದು, ತಿನ್ನೆನು. ಇದು ತಿಂದೇ ಇರ್ತಕ್ಕಂಥದ್ದು, ನಡಿಲಿಲ್ಲ, ತಿನ್ನನು, ಬರೆಯಳು, ಹೋಗದು, ಹೋಗಕೂಡದು, ಇವೆಲ್ಲಾನು ನಿಷೇಧಾರ್ಥಕ್ಕೆ ಬರುತ್ತೆ. ಹೋಗದು, ಅದು ಅಂತಕ್ಕಂಥ ವರ್ಡ್ ಬಂತು. ತಿನ್ನದು, ಅಳು, ಅನು, ಅಳು, ಅದು, ಏನು, ಇವೆಷ್ಟು ವರ್ಡ್ ಏನಾದ್ರು ಬಂದು ಅಂದ್ರೆ ಇವಿಷ್ಟು ಕೋಡ್ ವರ್ಡ್ಸ್ ಇದು. ಅನು, ಅಳು, ಅದು, ಏನು. ಬಿಡಿಸಿದಾಗ ಅನು, ತಿನ್ನಳು, ತಿನ್ನಳು, ತಿನ್ನನು, ತಿನ್ನದು, ತಿನ್ನೇನು, ಈ ತರ ವರ್ಡ್ಸ್ ಏನಾರು, ತಿನ್ನನು, ಈ ತರ ವರ್ಡ್ಸ್ ಏನಾರು ಬಂತು ಅಂದ್ರೆ ಕಂಪಲ್ಸರಿ ನಿಷೇಧಾರ್ಥಕ ಕೊಟ್ಟೋಗುತ್ತೆ. ಈಸಿಯಾಗಿ ಕೋಡಿಂಗ್ ಸಿಗ್ತಾ ಇದೆಯಲ್ಲ, ಇದಿಷ್ಟೇ ಕೋಡಿಂಗು. ಈ ಕೋಡ್ ಬೈ ಹ್ಯಾಟ್ ಮಾಡ್ಕೊಂಡಿರ್ಬೇಕು, ಎಕ್ಸಾಮಿನೇಷನ್ ಬಿಡಿಸ್ಕೋಬೇಕು. ಈ ವರ್ಡ್ ಬಂತು ಅಂದ್ರೆ ನಿಷೇಧಾರ್ಥಕ ಅಂತ ಸಿಂಪಲ್ ಆಗಿ ಹೇಳ್ಬೋದು. ಮುಂದೆ ಇನ್ನ ಸಂಬಂಧಾರ್ಥಕ ನೋಡ್ತಾ ಹೋಗೋಣ. ಸಂಶಯ ಅಥವಾ ಊಹೆ ಮೇಲೆ ಏನಾದ್ರು ವರ್ಕ್ ಮಾಡ್ತಾ ಇದೆ, ಸಂಶಯ ಅಥವಾ ಊಹೆ ಮೇಲೆ ಏನಾದ್ರು ವರ್ಕ್ ಮಾಡ್ತಾ ಇದೆ, ದಟ್ ಇಸ್ ಕಾಲ್ಡ್ ಸಂಭವನಾರ್ಥಕ ಅಂತ ಹೇಳಿ ಕರೀತಾರೆ. ಇನ್ನ ಕಂಡುಹಿಡಿತಕ್ಕಂಥ ವಿಧಾನ ನೋಡ್ತಾ ಹೋಗೋಣ. ಅವನು ಬಂದಾನು, ಬಂದಾನು, ಆನು ಬರುತ್ತೆ. ಬಂದಾಳು, ಓದೀತು, ಈತು ಬರುತ್ತೆ. ಓದಿಯೇ, ಓದಿಯೇ, ಓದೇನು, ಓದೇನು, ಆನು, ಅಳು, ಈತು, ಇಯೆ, ಏನು. ಇವಿಷ್ಟು ವರ್ಡ್ ಏನಾದ್ರು ಬಂತು ಅಂದ್ರೆ ಬಿಡಿಸಿದಾಗ ಆನು, ಅಳು, ಈತು, ಇಯೆ, ಏನು, ಈ ವರ್ಡ್ ಅನ್ನ ಬಿಡಿಸಿದಾಗ ಇದು ಬರಬೇಕು. ಬರ್ತಾ ಇದೆ ನೋಡ್ರಿ, ಆನು ಬರ್ತಾ ಇತ್ತು. ಓದಾನು, ಆನು, ಓದಾಳು, ಆಳು, ಓದೀತು, ಈತು, ಓದಿಯೇ, ಇಯೆ, ಓದೇನು, ಏನು. ಈ ವರ್ಡಿಂಗ್ ಎಲ್ಲ ಬರ್ತಾ ಇದಾವ. ಇವಿಷ್ಟು ವರ್ಡ್ಸ್ ಬಂತು ಅಂದ್ರೆ ಅದನ್ನ ಸಂಭವನಾರ್ಥಕ ಅಂತ ಈಸಿಲಿ ಹೇಳ್ಬೋದು. ಇದನ್ನ ಇದೇನೆ ದಿಸ್ ಕಾಲ್ಡ್ ಕೋಡಿಂಗ್. ಈ ತರ ಕೋಡಿಂಗ್ಸ್ ನ ಪ್ರತಿಯೊಂದು ಚಾಪ್ಟರ್ ಪ್ರತಿಯೊಂದು ಲೈನ್ ಟು ಲೈನ್ ಮಾಡಿಸಿದ್ವಿ. ಸೊ ದಟ್ ಈಸಿಯಾಗಿ ಸ್ಕೋರ್ ಆಗುತ್ತೆ, ಈಸಿಯಾಗಿ 50 ಔಟ್ ಆಫ್ 50 ಈಸಿಯಾಗಿ ಆಗುತ್ತೆ. ಇನ್ನು ನೆಕ್ಸ್ಟ್ ಕ್ರಿಯಾರ್ಥ ಕಾವ್ಯಗಳು ಅಂದ್ರೆ ಏನು ಇಲ್ಲ, ನೀವು ಮಾಡೋವಂಥದ್ದು ಏನು ಇಲ್ಲ. ಬೇಕು, ಬೇಡ, ಸಾಕು, ಇಲ್ಲ, ಅಲ್ಲ, ಹೌದು, ಉಂಟು, ಇಷ್ಟು. ಈ ಕೋಡ್ನ ಒಂದು ಬೈ ಹ್ಯಾಟ್ ಮಾಡ್ಕೊಂಡ್ರೆ ಎಲ್ಲಿ ಬೇಕಾದ್ರೂ ಅಟೆಂಡ್ ಮಾಡ್ಬೋದು. ಇಲ್ಲಿ ನೋಡ್ರಿ ಹೇಳ್ತೀನಿ. ನನಗೆ ಊಟ ಸ್ವಲ್ಪ ಬೇಕು ಬರ್ತಾ ಇದೆಯಾ, ಇದ್ರ ಅಂಡರ್ಲೈನ್ ಮಾಡಿರ್ತಾರೆ. ಬೇಡ, ಇಲ್ಲಿ ಅದು ನನ್ನ ಪುಸ್ತಕ ಅಲ್ಲ, ಇಲ್ಲಿ ಅದು ನನ್ನ ಪುಸ್ತಕ ಅಲ್ಲ. ನೆಕ್ಸ್ಟ್ ಅವನಿಗೆ ವಿವೇಕ ಉಂಟು,
ವಿವೇಕ ಉಂಟು. ಇಲ್ಲಿದೆಯಲ್ಲ ಇವೆಲ್ಲ ಕೋಡಿಂಗ್ಸ್ ಇವೆಲ್ಲ. ಈ ವರ್ಡಿಂಗ್ಸ್ ಎಲ್ಲ ಮಾರ್ಕ್ ಮಾಡಿರ್ತಾರೆ. ಇದೇನು ಅಂತ ಕೇಳ್ತಾರೆ. ವರ್ಡಿಂಗ್ಸ್ ಕಾಣಿಸ್ತಾ ಇದೆಯಲ್ಲ, ಈ ವರ್ಡಿಂಗ್ಸ್ ಮಾರ್ಕ್ ಮಾಡ್ಬಿಟ್ಟು ಇವೇನು ಅಂತ ಕೇಳ್ತಾರೆ. ಕ್ರಿಯಾರ್ಥ ಕಾವ್ಯಗಳು ಅಂತ ಗೊತ್ತಿರ್ಬೇಕು. ಕ್ರಿಯಾರ್ಥ ಕಾವ್ಯಗಳು ಯಾವ್ಯಾವು? ಬೇಕು ಬೇಡ ಸಾಕು, ಇಲ್ಲ ಎಲ್ಲ ಯಾವುದು ಉಂಟು. ಇದನ್ನ ಬಾಯಟ್ ಮಾಡ್ಕೊಂಡಿದ್ರೆ ವರ್ಡಿಂಗ್ ಸೆಂಟೆನ್ಸ್ ನಲ್ಲಿ ಈ ವರ್ಡ್ ಯಾವ್ದಾದ್ರು ಒಂದು ಬಂದು ಅಂಡರ್ಲೈನ್ ಮಾಡಿದ್ರು ಅಂದ್ರೆ, ಸೆಂಟೆನ್ಸ್ ಅಲ್ಲಿ ಈ ಕೆಳಗಿನ ವರ್ಡ್ಗಳು ಯಾವ್ದಾದ್ರು ಅಂಡರ್ಲೈನ್ ಆಗಿತ್ತು ಅಂದ್ರೆ, ಸೊ ಅದು ಕ್ರಿಯಾರ್ಥ ಕಾವ್ಯ ಅಂತ ವೆರಿ ಈಸಿಲಿ ಐಡೆಂಟಿಫೈ ಮಾಡ್ಬೋದು. ಕನ್ನಡ ಎಂಟೈರ್ ಕನ್ನಡ ಇದೇ ತರ ಇದೆ. ಎಂಟೈರ್ ಕನ್ನಡ ಐಡೆಂಟಿಫಿಕೇಶನ್ಗೆ ಇದೇ ತರ ಇದೆ ಫುಲ್ ಎಂಟೈರ್ ಸಿಲೆಬಸ್. ಸೊ ಮ್ಯಾಕ್ಸಿಮಮ್ ಸಿಂಪ್ಲಿಫೈ ಮಾಡಿದೀವಿ. ಕೋಡ್ಸ್ ಮ್ಯಾಕ್ಸಿಮಮ್ ಕೋಡ್ಸು ಶಾರ್ಟ್ ಕಟ್ ಟ್ರಿಕ್ಸ್ ಎಲ್ಲಾನು ಮಾಡಿದೀವಿ. ಕ್ಲಾಸಸ್ ಅಲ್ಲಿ ಮಾಡಿಸಿರ್ತಕ್ಕಂಥ ನೋಟ್ಸ್ ಇದು. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ PDF ಮೆಟೀರಿಯಲ್ ಅವಶ್ಯಕತೆ ಇದ್ರೆ ಬಿಗಿನಿಂಗ್ ಅಲ್ಲಿ ನನ್ನ ನಂಬರ್ ಇದೆ, ಕಾಲ್ ಮಾಡಿ ಅಂತ ಹೇಳ್ತಾ ಕ್ಲಾಸಸ್ಗೂ ಜಾಯ್ನ್ ಆಗ್ಬೋದು. ಕಾಲ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಇದಕ್ಕೆ ಇಂಟ್ರಾ ಕಡೆ ನಿಮ್ಮ ನೆಕ್ಸ್ಟ್ ಅಥೆಂಟಿಕೇಟೆಡ್ ಮೆಟೀರಿಯಲ್ ಯಾವ ತರ ಇದೆ ಅಂತ ಹೇಳ್ತಾ ಇದೀನಿ ನೋಡಿ. ಇದು ಮಾಡಿಸಿದೀವಿ. ಸಹಕಾರ ತತ್ವಗಳು ಮತ್ತು ಪರಿಷ್ಕರಣೆ ಬಗ್ಗೆ ಮಾಡಿಸಿದೀವಿ. ಸಹಕಾರ ತತ್ವಗಳ ಮೇಲೆ ಒಂದು ಕ್ವಶನ್ ಇದ್ದೇ ಇರುತ್ತೆ. ಡೆಫಿನೆಟ್ ಆಗಿ ಒಂದು ಕ್ವಶನ್ ಇದ್ದೇ ಇರುತ್ತೆ. ಅದ್ರಲ್ಲಿ ಏನು ಅನುಮಾನನೇ ಬೇಡ. ಒಂದು ಕ್ವಶನ್ 100ಕ್ಕೆ 100 ಭಾಗ ಇದ್ದೇ ಇರುತ್ತೆ. ಯಾವ ತರ ಇರುತ್ತಪ್ಪ ನೋಡ್ತಾ ಹೋಗೋಣ. ಇಂಗ್ಲೆಂಡ್ ನಲ್ಲಿ 1844 ಅಲ್ಲಿ ರಾಕ್ಟೆಲ್ ಅಕಾಡೆಮಿಗಳು ಯಶಸ್ವಿ ಸಹಕಾರ ಸಂಘವನ್ನು ಸ್ಥಾಪನೆ ಮಾಡ್ತಾರೆ. ಈ ಯಶಸ್ಸಿಗೆ ಅವರು ಸಹಕಾರ ಸಂಘದ ವ್ಯವಹಾರ ನಿರ್ವಹಿಸಿಕೊಂಡಿದ್ದಂತ ನಿಯಮಗಳು ತುಂಬಾನೇ ಕಾರಣ ಆಗ್ತವೆ. ಅದನ್ನ ಸಹಕಾರ ತತ್ವಗಳು ಅಂತಾನು ಕರೀತಾರೆ. ಯಾವ್ಯಾವ ಇದಾವಪ್ಪ ಸಹಕಾರ ತತ್ವಗಳು ಅಂದ್ರೆ ಇದು ಕೇಳ್ತಾ ಇರ್ತಾರೆ. ಮುಕ್ತ ಸದಸ್ಯತ್ವ, ಒಬ್ಬನಿಗೆ ಒಂದೇ ಮತ ಪ್ರಜಾಪ್ರಭುತ್ವ ವಿಧಾನದಲ್ಲಿ. ಇನ್ನು ನಗದು ವ್ಯಾಪಾರ, ಶುದ್ಧ ಮತ್ತು ಕಲಬೆರಕೆ ರಹಿತ ಪದಾರ್ಥಗಳನ್ನ ಮಾರಾಟ ಮಾಡ್ತಕ್ಕಂಥದ್ದು, ಮಾರುಕಟ್ಟೆ ಬೆಲೆಯಲ್ಲಿ ಮಾರಾಟ ಮಾಡ್ತಕ್ಕಂಥದ್ದು, ಷೇರು ಬಂಡವಾಳದ ಮೇಲೆ ಪರಿಮಿತವಾದಂತಹ ಬಡ್ಡಿ, ಖರೀದಿಸಿದ ಪ್ರಮಾಣಕ್ಕೆ ಅನುಪಾತವಾಗಿ ಲಾಭಾಂಶ ವಿತರಣೆ, ಲಾಭದ ನಿರ್ದಿಷ್ಟ ಶೇಕಡ ಮೊದಲನ್ನ ಸಹಕಾರಿ ಶಿಕ್ಷಣ ಅಂದ್ರೆ 2% ಸಹಕಾರಿ ಶಿಕ್ಷಣ ಕೊಡಬೇಕು ಅಂತ ರೂಲ್ ಇದೆ. ಇನ್ನು ಧಾರ್ಮಿಕ ಮತ್ತು ರಾಜಕೀಯ ತಾಟಸ್ಥ್ಯವನ್ನು ನಿರ್ವಹಿಸಬೇಕು ಅಂತ. ಇದಿಷ್ಟೂನು 1 ಮಾರ್ಕ್ ಡೆಫಿನೆಟ್ ಬಂದೇ ಬರುತ್ತೆ. ಕೆಳಗಿನಲ್ಲಿ ಯಾವುದು ಸಹಕಾರ ತತ್ವಗಳು ಬರುತ್ತೆ ಅಥವಾ ಬರಲ್ಲ ಅಂತ ಕೇಳ್ತಾರೆ. ಈ ರೀತಿಯಾದಂತ ಮಾರ್ಕಿಂಗ್ಸ್ ಇರ್ತಕ್ಕಂಥ ನೋಟ್ಸ್ ನ ಬಿಡ್ತಾ ಇದೀವಿ. ಮಾರ್ಕಿಂಗ್ ಅಂದ್ರೆ ಎಕ್ಸಾಮಿನೇಷನ್ ಏನ್ ಬೇಕೋ ಅದಷ್ಟೇ, ಪಾಯಿಂಟ್ ಇದೆ. ಇದು ಬರುತ್ತೆ ಅಂದ್ರೆ ಕನ್ಫರ್ಮ್ ಇದ್ರೆ ಮಾತ್ರ ತೆಗಿತಾ ಇರೋದು. ಸೊ ಅಷ್ಟು ಕ್ಲಾರಿಟಿ ಇದೆ. ನೆಕ್ಸ್ಟ್ ನೋಡಿ, ಇದು ಸಹಕಾರ ಬಾವುಟ. ಇದ್ರ ಮೇಲೆ 1 ಮಾರ್ಕ್ಸ್ ಡೆಫಿನೆಟ್ ಆಗಿರುತ್ತೆ. ಹೆಂಗೆ ಅಂತ ಹೇಳ್ತೀನಿ. ಸಹಕಾರ ಬಾವುಟ ಮತ್ತು ಸಹಕಾರ ಚಿಹ್ನೆನ ಯಾರು ಅದನ್ನ ಕಂಡುಹಿಡಿದಿದ್ದು ಅಂತ ಕೇಳ್ತಾರೆ. ಚಾರ್ಲ್ಸ್ ಗೈಡ್ ಅಂತವ್ರು ಕಂಡಿಡಿದಂತವ್ರು ಚಾರ್ಲ್ಸ್ ಗೈಡು. 1903 ನಲ್ಲಿ ಅಂತಾರಾಷ್ಟ್ರೀಯ ಸಹಕಾರ ಮೈತ್ರಿಕೂಟ ಕೇಂದ್ರೀಯ ಸಮಿತಿಯ ಸದಸ್ಯರಾಗಿ ಚುನಾಯಿತರಾಗಿರ್ತಾರೆ. ಇವರು ಸಹಕಾರ ಚಿಹ್ನೆಯಾದಂತ 2 ಕೈ ಜೋಡಿಸುವಿಕೆ ಸಹಕಾರದ ಚಿಹ್ನೆ ಅಂತ ಹೇಳ್ತಾರೆ. ಸಹಕಾರ ಬಾವುಟವು ಕಾಮನಬಿಲ್ಲಿನ 7 ಬಣ್ಣಗಳನ್ನ ಒಳಗೊಂಡಿರುತ್ತೆ. ಇದು ವೈವಿಧ್ಯತೆಯಲ್ಲಿ ಏಕತೆಯನ್ನು ಬಿಂಬಿಸುತ್ತೆ ಅಂತ ಹೇಳ್ತಾರೆ. ಮತ್ತೆ ಈ ಇದಿದೆಯಲ್ಲ ನಿಮ್ಮ ಬಾವುಟ ಏನೇನ್ ಇಂಡಿಕೇಶನ್ ಮಾಡುತ್ತಪ್ಪ ಅಂದ್ರೆ ನೋಡ್ತಾ ಹೋಗೋಣ. ಸಹಕಾರಿ ಬಕರದ ಪ್ರತಿಯೊಂದು ಬಣ್ಣ ಒಂದೊಂದು ಸಂಕೇತವನ್ನು ಸೂಚಿಸುತ್ತೆ. ಈ ಕೆಂಪು ಬಣ್ಣ ಬೇಸಾಯನ, ಉದ್ದಿಮೆ ಕಿತ್ಲೆನ, ಇನ್ನು ಸಹಕಾರ ಮಾರಾಟ ಹಳದಿ, ಸಹಕಾರ ಪತ್ತು ಮತ್ತು ಹಣಕಾಸು ಬೂದ್ ಕಲರು, ಇನ್ನು ಶಿಕ್ಷಣ ನೀಲಿ ಕಲರು. ಶಿಕ್ಷಣ ಏನ್ ಹೇಳುತ್ತೆ? ನೀಲಿ ಕಲರ್ ಹೇಳುತ್ತೆ. ಶಿಕ್ಷಣ ಏನ್ ಹೇಳುತ್ತೆ? ನೀಲಿ ಕಲರ್ ಹೇಳುತ್ತೆ. ಇನ್ನು ಮಾನವನ ಆರೋಗ್ಯ ಮತ್ತು ಮಾನವನ ಇತರೆ ಸಹಕಾರ ಚಟುವಟಿಕೆ ಹಸಿರು ಕಲರ್ ಹೇಳುತ್ತೆ. ಆ ಸಹಕಾರಿ ಆರೋಗ್ಯ ಏನ್ ಹೇಳ್ತಪ್ಪ ಅಂದ್ರೆ ನೇರಳೆ ಕಲರ್ ಇರುತ್ತೆ. ಏನ್ ಹೇಳುತ್ತೆ? ನೇರಳೆ ಕಲರ್ ಇರುತ್ತೆ. ಸೊ ಇದ್ರ ಮೇಲೆ 1 ಮಾರ್ಕ್ ಡೆಫಿನೆಟ್ ಆಗಿ ಬಂದಿರುತ್ತೆ. ಇನ್ನು ಅಂತಾರಾಷ್ಟ್ರೀಯ ಸಹಕಾರ ಸಂಸ್ಥೆ ಬಗ್ಗೆ ನೋಡ್ತಾ ಹೋಗೋದಾದ್ರೆ, ಸಹಕಾರ ಚಳವಳಿ ಜಗತ್ತಿನಾದ್ಯಂತ ವ್ಯಾಪಿಸಿ ಬೆಳೆಯತೊಡಗಿದಾಗ ಅದಕ್ಕೆ ಒಂದು ಮಾರ್ಗದರ್ಶನ ಇರ್ತಕ್ಕಂಥ ಒಂದು ಸಂಸ್ಥೆ ಸ್ಥಾಪಿಸಬೇಕು ಅಂತ ಡಿಸೈಡ್ ಮಾಡಿ ಆಗಸ್ಟ್ 19, 1895ರಲ್ಲಿ ಅಂತಾರಾಷ್ಟ್ರೀಯ ಮೈತ್ರಿ ಸಂಸ್ಥೆಯನ್ನ ಲಂಡನ್ ಅಲ್ಲಿ ಸ್ಥಾಪನೆ ಮಾಡಿಕೊಡ್ತಾರೆ. ಜಗತ್ತಿನ ವಿವಿಧ ದೇಶಗಳು, ಫೆಡರೇಷನ್ಗಳು ಇದರಲ್ಲಿ ಸದಸ್ಯತ್ವವನ್ನು ಹೊಂದಿರ್ತವೆ. ಇದೊಂದು ಸ್ವತಂತ್ರ ಸಹಕಾರೇತರ ರಾಜಕೀಯೇತರ ಸಂಸ್ಥೆಯಾಗಿರುತ್ತೆ. 1982 ನಲ್ಲಿ ಇದ್ರ ಕೇಂದ್ರ ಸ್ಥಾನ ಸ್ವಿಟ್ಜರ್ಲೆಂಡ್ ಜಿನಿವಾಗೆ ಬದಲಾಯಿಸ್ತಾರೆ. ತದನಂತರ ಏನ್ ಮಾಡ್ತಾರೆ? ಬೆಲ್ಜಿಯಂನಲ್ಲಿ ಇರ್ತಕ್ಕಂಥ ಬ್ರೆಜಿಲ್ಸ್ ಅಂತ ಬರುತ್ತೆ, ಅಲ್ಲಿಗೆ ಶಿಫ್ಟ್ ಮಾಡ್ಕೊಡ್ತಾರೆ. ಬ್ರೆಜಿಲ್ ಶಿಫ್ಟ್ ಆಗುತ್ತೆ. ಇನ್ನು 2001ರಲ್ಲಿ ವಿಶ್ವ ಸಹಕಾರ ಚಳವಳಿಯನ್ನು ಬೆಂಬಲಿಸ್ತಕ್ಕಂಥ ಪರಿಸರ ನಿರ್ಮಾಣದ ಉದ್ದೇಶದಿಂದಾಗಿ ಮಾರ್ಗಸೂಚಿಗಳನ್ನು ಅಳವಡಿಸ್ಕೊತಾರೆ. ಮುಂದೆ 2009ರಲ್ಲಿ ICA ಪ್ರಥಮ ಮಹಿಳಾ ಅಧ್ಯಕ್ಷರಾಗಿ ಇದು ಕೇಳ್ತಾ ಇರ್ತಾರೆ. ಎಲ್ಲ ರಿಪೀಟೆಡ್ ಕ್ವಶನ್ಸ್ ಇವು. ಅಧ್ಯಕ್ಷರಾಗಿ ಡಾಮೆಲೆ ಪಾಲಿನ್ ಗ್ರೀನ್ ಅವರು ಆಯ್ಕೆ ಆಗ್ತಾರೆ. ಮಹಿಳಾ ಅಧ್ಯಕ್ಷ ಯಾರು ಅಂತ ಕೇಳ್ತಾ ಇರ್ತಾರೆ. ಇನ್ನು ವಿಶ್ವಸಂಸ್ಥೆ 2012 ಅಂತಾರಾಷ್ಟ್ರೀಯ ಸಹಕಾರಿ ವರ್ಷ ಅಂತ ಹೇಳಿ ಘೋಷಣೆ ಮಾಡಿರುತ್ತೆ. ಮತ್ತೆ ರಿಪೀಟೆಡ್ ಕ್ವಶನ್. ಇನ್ನು 1923ರಿಂದ ಪ್ರತಿ ವರ್ಷ ಜುಲೈ 1ನೇ ವಾರವನ್ನ ಅಂತಾರಾಷ್ಟ್ರೀಯ ಸಹಕಾರಿ ವರ್ಷವನ್ನ ಆಚರಿಸಲಾಗುತ್ತೆ. ಮತ್ತೆ ರಿಪೀಟೆಡ್ ಕ್ವಶನ್, ಇಂಪಾರ್ಟೆಂಟ್ ಕ್ವಶನ್ ಇದು. ಇನ್ನು ICA ಸಂಸ್ಥೆಯು 1921ನಲ್ಲಿ ರಾಕ್ಟೆಲ್ ತತ್ವಗಳ ಪೈಕಿ ಕೆಲವನ್ನ ಸಹಕಾರ ತತ್ವಗಳೆಂದು ಘೋಷಿಸುತ್ತೆ. ಅಲ್ಲದೆ ಸಹಕಾರ ಸಂಘಗಳು ICA ಸದಸ್ಯತ್ವ ಪಡೆಯಬೇಕಾದ್ರೆ ರಾಕ್ಟೆಲ್ ತತ್ವಗಳಿಗೆ ಬದ್ಧರಾಗಿರಬೇಕೆಂಬ ಷರತ್ತನ್ನ ಸೂಚಿಸುತ್ತೆ. ಜಾಗತಿಕ ಆರ್ಥಿಕ, ಸಾಮಾಜಿಕ ಮತ್ತು ರಾಜಕೀಯ ಕ್ಷೇತ್ರಗಳಲ್ಲಿ ಉಂಟಾದ ಬದಲಾವಣೆ ಹಿನ್ನೆಲೆಯಲ್ಲಿ ICA ಸಂಸ್ಥೆಯ ಸಹಕಾರ ತತ್ವಗಳನ್ನ
37, 66 ಮತ್ತು 1995 ಪರಿಷ್ಕರಣೆ ಮಾಡ್ತಾರೆ 3 ವರ್ಷನೂ. ಮುಂದೆ 1995 ಮ್ಯಾಂಚೆಸ್ಟರ್ ಕಾಂಗ್ರೆಸ್ನಲ್ಲಿ ಸಹಕಾರದ ವಿವರಣೆ, ಮೌಲ್ಯಗಳು ಮತ್ತು ಪರಿಷ್ಕಾರ ತತ್ವಗಳನ್ನ ಒಳಗೊಂಡಂತ ಸಹಕಾರದ ವೈಶಿಷ್ಟ್ಯ ಗುಣಲಕ್ಷಣ ಹೇಳಿಕೆಗಳನ್ನ ಇಮಿಡಿಯೇಟ್ ಆಗಿ ಅಂಗೀಕರಿಸ್ತಾರೆ. ಮುಂದೆ ICA ಸಂಸ್ಥೆಯು 1995ನಲ್ಲಿ ಮ್ಯಾಂಚೆಸ್ಟರ್ ಕಾಂಗ್ರೆಸ್ ಅಂಗೀಕರಿಸಲಾದ ಸಹಕಾರ ಸಂಘದ ವಿವರಣೆ, ಸಹಕಾರ ಚಳವಳಿಯ ಮೌಲ್ಯಗಳು ಮತ್ತು ಪರಿಷ್ಕರಿಸಿದ 7 ಸಹಕಾರ ತತ್ವಗಳನ್ನ ಅಳವಡಿಸ್ಕೋತಾರೆ. 7 ಸಹಕಾರ ತತ್ವಗಳನ್ನ ಅಳವಡಿಸ್ಕೋತಾರೆ. ಪ್ರಸ್ತುತ ಇರ್ತಕ್ಕಂಥದ್ದು 7ನೇನೆ. ಸೊ ಅದು ಅಂತದ್ದು ನಿಮ್ಮ ಕೋಆಪರೇಟಿವ್ ಮೆಟೀರಿಯಲ್. ಅದು ಕೋಆಪರೇಟಿವ್ ಮೆಟೀರಿಯಲ್ ತುಂಬಾ ಅಥೆಂಟಿಕೇಟೆಡ್ ಆಗಿದೆ. ಲೈನ್ ಟು ಲೈನ್ ಎಕ್ಸಾಮಿನೇಷನ್ ಏನು ಬರ್ತದೆ ಅದನ್ನ ಮಾತ್ರ ತೆಗೆದಿದ್ದೀವಿ. ಲೈನ್ ಟು ಲೈನ್ ಅಷ್ಟು ಮಾತ್ರ ತೆಗೆದಿದ್ದೀವಿ. ನೆಕ್ಸ್ಟ್ ನಿಮ್ಮ GK ಪೋರ್ಷನ್ ನೋಡ್ತಗೋಣ. ಇದು GK ಪೋರ್ಷನ್ ಜನರಲ್ ನಾಲೆಡ್ಜ್ ಅಂತೇಳಿ ಕರಿತೀವಿ. ಜನರಲ್ ನಾಲೆಡ್ಜ್ ಯಾವ ಟಾಪಿಕ್ ಬರುತ್ತೆ ಆ ಟಾಪಿಕ್ ಮಾತ್ರ ತಗೋಬೇಕು. ಅಷ್ಟು ಮಾತ್ರ. ಯಾವ ಟಾಪಿಕ್ 100% 25ಕ್ಕೆ 25 ಕವರ್ ಅಪ್ ಆಗಬೇಕು. 25 ಮಾರ್ಕ್ಸ್ ಇರುತ್ತೆ. ಸೊ ಆ ರೀತಿ ಕವರೇಜ್ ಮಾಡ್ತಾ ಇದೀವಿ. ಸೊ ನೋಡೋಣ. ಇದನ್ನ ರಾಷ್ಟ್ರೀಯ ಚಿಹ್ನೆ ಮೇಲೆ ಒಂದು ಕ್ವಶನ್ ಡೆಫಿನೆಟ್ ಆಗಿ ಇದ್ದೇ ಇರುತ್ತೆ. ರಾಷ್ಟ್ರೀಯ ಚಿಹ್ನೆ ಮೇಲೆ ಎಲ್ಲ ಎಕ್ಸಾಮ್ಸ್ ಅಲ್ಲೂ ಇದ್ದೇ ಇರುತ್ತೆ. ಏನ್ ಕೇಳಿದಾರಪ್ಪ ಅಂತ ನೋಡ್ತಗೋಣ. ಎಲ್ಲಿಂದ ತಗೊಂಡಿದಾರಪ್ಪ ಅಂದ್ರೆ ಸಾರನಾಥದ ಸಿಂಹ ಬೋಧಿಗೆನ ಇದನ್ನ ಅಶೋಕನ ಸ್ತಂಭದಿಂದ ಪಡ್ಕೊಂಡಿದ್ದಾರೆ. 4 ದಿಕ್ಕುಗಳು, 4 ಚಕ್ರ ಇದೆ, 4 ಸಿಂಹ ಇದೆ. ಏನೇನಿದೆ ಅಂತ ಇದರಲ್ಲಿ. ಇನ್ನು ಚಕ್ರಗಳ ನಡುವೆ ಯಾವ್ಯಾವ ಪ್ರಾಣಿ ಇದೆ ಅಂದ್ರೆ ಆನೆ, ಗೂಳಿ, ಕುದುರೆ, ಸಿಂಹ ಇದೆ. ಒಂದು ಕೋಡಿಂಗ್ ಮಾಡ್ಕೊಳ್ಳಿ, ಇದನ್ನ ಜ್ಞಾಪಕಕ್ಕೆ ಇಟ್ಕೊಳ್ಳಿ. ಕೇಳ್ತಾ ಇರ್ತಾರೆ. ರೀಸೆಂಟ್ KA ಕೇಳಿದ್ರು. ಇನ್ನು ಮಂಡುಕ ಉಪನಿಷತ್ತಿನಿಂದ ಪಡೆಯಲಾದಂತ ಸತ್ಯಮೇವ ಜಯತೆ ದೇವನಾಗರಿ ಲಿಪಿಯಲ್ಲಿ ಬರ್ತಿದ್ದಾರೆ. ಇದ್ರ ಮಧ್ಯದಲ್ಲಿದೆ. ಇನ್ನು ಇದು ಅಂಗೀಕಾರ ಆಗಿದ್ದು 1950 ಜನವರಿ 26ನೇ ತಾರೀಕು. ಇನ್ನು ರಾಷ್ಟ್ರೀಯ ಚಿಹ್ನೆ ದುರ್ಬಳಕೆ ಕಾಯ್ದೆ 2005ಕ್ಕೆ ಬರುತ್ತೆ. ಇಂಪ್ಲಿಮೆಂಟೇಷನ್ ಆಗುತ್ತೆ. ಮುಂದೆ ರಾಷ್ಟ್ರಧ್ವಜ ನೋಡ್ತೋಗೋಣ. ರಾಷ್ಟ್ರಧ್ವಜ ಈ ತರ ಇರುತ್ತೆ. ಅಂದ್ರೆ ಉದ್ದ ಎಷ್ಟಪ್ಪ ಅಂದ್ರೆ 32 ಅಂತ ಜ್ಞಾಪಕಕ್ಕೆ ಇಟ್ಕೊಳ್ರಿ. ಉದ್ದ 8 ಅಗಲ. ಕೇಸರಿ ಏನ್ ಡಿನೋಟ್ ಮಾಡುತ್ತಪ್ಪ ಅಂದ್ರೆ ತ್ಯಾಗದ ಬಗ್ಗೆ. ಬಿಳಿ ಏನ್ ಹೇಳ್ತಪ್ಪ ಅಂದ್ರೆ ಸತ್ಯ, ಶಾಂತಿ, ಪರಿಶುದ್ಧತೆ ಬಗ್ಗೆ. ಹಸಿರು ಏನ್ ಹೇಳ್ತಪ್ಪ ಅಂದ್ರೆ ಸಮೃದ್ಧತೆ ಬಗ್ಗೆ ತಿಳಿಸುತ್ತೆ. ತಿಳಿ ನೀಲಿ ಬಣ್ಣದ ಮಧ್ಯಮ ಬಿಳಿ ಬಣ್ಣದ 24 ಗೆರೆಗಳುಳ್ಳ ಧರ್ಮಚಕ್ರ ಇದೆ. ಪ್ರಗತಿಯನ್ನು ಸೂಚಿಸುತ್ತೆ. ಇದು ಏನ್ ಸೂಚಿಸುತ್ತೆ? ಪ್ರಗತಿಯನ್ನು ಸೂಚಿಸುತ್ತೆ. ಅಶೋಕನ ಸಾರನಾಥ ಸ್ತಂಭದಿಂದ ಇದನ್ನ ಪಡ್ಕೊಳ್ಳಲಾಗಿದೆ. ಇದನ್ನ ತಗೊಂಡಿದ್ದಾರೆ. ವಿನ್ಯಾಸಕಾರ ಯಾರಪ್ಪ ಅಂದ್ರೆ ಪಿಂಗಾಳಿ ವೆಂಕಯ್ಯ ಅಂತ. ಅಂಗೀಕಾರ ಆಗಿದ್ದು 1947 ಜುಲೈ 22ನೇ ತಾರೀಕು. ಇನ್ನು ರಾಷ್ಟ್ರೀಯ ಧ್ವಜ ಸಂಹಿತೆ ಜಾರಿಯಾಗಿದೆ 2002 ಜನವರಿ 26ಕ್ಕೆ. ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್. 1 ಮಾರ್ಕ್ ಡೆಫಿನೆಟ್ ಆಗಿ ಬರ್ತವೆ. ಇನ್ನು ಧ್ವಜ ತಯಾರಿಸಲಿಕ್ಕೆ ಇರ್ತಕ್ಕಂಥ ಸ್ಥಳ ಗರಗ, ಹುಬ್ಬಳ್ಳಿಯಲ್ಲಿ ಇರ್ತಕ್ಕಂಥ ಗರಗ. ಪಿಂಗಾಳಿ ವೆಂಕಯ್ಯನವರು ಕರೆಂಟ್ ಅಫೇರ್ಸ್ ಇದ್ರೆ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ನಾಡಗೀತೆ ನೋಡ್ತಾ ಹೋಗೋದಾದ್ರೆ ನಾಡಗೀತೆ ಒಂದೇ ಮಾತರಂ ಬಂಕಿಮಚಂದ್ರ ಚಟರ್ಜಿ ಅವರು ರಚನೆ ಮಾಡ್ತಾರೆ. ಫಸ್ಟ್ ಆಡಿದ್ದು ಯಾವಾಗಪ್ಪ ಅಂದ್ರೆ 1896ನಲ್ಲಿ ಕಲ್ಕತ್ತಾ ಅಧಿವೇಶನದಲ್ಲಿ. ಮೊದಲು ಆಡಿದಂಥವ್ರು ರವೀಂದ್ರನಾಥ್ ಠಾಗೂರ್. ಇನ್ನ ಅಂಗೀಕಾರ ಆಗಿದ್ದು 1950 ಜನವರಿ 24ನೇ ತಾರೀಕು. ಮುಂದೆ ಇಲ್ಲಿ ನಿಮ್ಮ GKನಲ್ಲಿ ಈ ರೇಖೆಗಳ ಮೇಲೆ ಒಂದು ಕ್ವಶನ್ ಡೆಫಿನೆಟ್ ಆಗಿ ತೆಗೆದಿರ್ತಾರೆ. ಒಂದು ಕ್ವಶನ್ ಡೆಫಿನೆಟ್ ಆಗಿರುತ್ತೆ. ಸೊ ಸುಮಾರು ಇದರಲ್ಲೂ ರಿಪಿಟೇಷನ್, ಮೋಸ್ಟ್ ರಿಪಿಟೆಡ್ ಟಾಪಿಕ್ ಇದು. ಏನಿದು ಐಸೋ ಹೈಟ್ಸ್ ಅಂದ್ರೆ ಎಲ್ಲ ಐಸೋನೆ. ಟೋಟಲ್ ನೋಡ್ರಿ ಎಲ್ಲ ಐಸೋ ಕೇಸೆ ಇದು. ಐಸೋ ಅಂದ್ರೆ ಸಿಮಿಲರ್ ಅಂತ. ಹೈಟ್ಸ್ ಅಂದ್ರೆ ಸಮಾನ ಪ್ರಮಾಣ, ಎಲ್ಲ ಸಮಾನ ಪ್ರಮಾಣ, ಕಾಮನ್. ಐಸೋ ಅಂದ್ರೆ ಸಿಮಿಲರ್ ಅಂತ, ಸೇಮ್ ಅಂತ. ಸೊ ನಮ್ಗೆ ಬೇಕಾಗಿರೋದು ಹೈಟ್ಸ್ ಅಂದ್ರೆ ಮಳೆ ಪಡಿತಕ್ಕಂಥ ಪ್ರದೇಶಗಳು, ಇಷ್ಟೇ ಬೇಕಾಗಿರೋದು. ಟರ್ಮ್ಸ್ ಅಂದ್ರೆ ಟೆಂಪರೇಚರ್ ರಿಲೇಟೆಡ್ ಅಂತ. ಹೈಪ್ಸ್ ಅಂದ್ರೆ ಸಮುದ್ರ ಮಟ್ಟದಿಂದ ಎತ್ತರ ಹೊಂದಿದಂತ ಪ್ರದೇಶಗಳು ಅಂತ. ಇನ್ನ ಬಾತ್ ಅಂದ್ರೆ ಸಮುದ್ರದ ಆಳ ಸೂಚಿಸ್ತಕ್ಕಂಥ ರೇಖೆಗಳು. ಬಾರ್ಸ್ ಅಂದ್ರೆ ನೀವು ಒತ್ತಡಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ನಿಫ್ಸ್ ಅಂದ್ರೆ ಮೋಡಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಹ್ಯಾಲೈನ್ ಅಂದ್ರೆ ಸಾಗರಕ್ಕೆ, ಲವಣಾಂಶಕ್ಕೆ. ಗೋನಲ್ ಅಂದ್ರೆ ಕುಸಿತದ ಬಿಂದುಗಳು. ಬ್ರಂಟ್ ಅಂದ್ರೆ ಗುಡುಗು ಮಿಂಚು. ಟಾರ್ಚ್ ಅಂದ್ರೆ ಗಾಳಿ ಮಾರುತಗಳು. ಐಸೋ ಹೆಲ್ ಅಂದ್ರೆ ಸೌರ ಪ್ರಕಾಶ. ಈ ತರ ಕೋಡಿಂಗ್ಸ್ ಇರ್ತವೆ. ನೆಕ್ಸ್ಟ್ ಐಸೋ ಹೆಲ್ ಅಂದ್ರೆ ಸೌರ ಪ್ರಕಾಶಕ್ಕೆ ಸಂಬಂಧಪಟ್ಟಿದ್ದು. ಐಸೋ ಥೇರ್ಸ್ ಅಂದ್ರೆ ಬೇಸಿಗೆ ಉಷ್ಣಾಂಶಗಳು. ಐಸೋ ಜಿಮ್ ಅಂದ್ರೆ ಚಳಿಗಾಲದ ಸರಾಸರಿ ಉಷ್ಣಾಂಶ. ಇನ್ನು ಐಸೋ ಸಿಸ್ಮಲ್ ಅಂದ್ರೆ ಭೂಕಂಪಕ್ಕೆ. ಐಸೋ ಕ್ರೈಮ್ಸ್ ಅಂದ್ರೆ ಹಿಮಗಡ್ಡೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಐಸೋ ಡಾಫನ್ ಅಂದ್ರೆ ಸಾರಿಗೆ ವೆಚ್ಚ. ಐಸೋ ಪ್ಲೇತ್ ಅಂದ್ರೆ ಸಮಾನವಾದ ಅಂಶಗಳನ್ನ ಸೇರಿಸ್ತಕ್ಕಂಥ ರೇಖೆ. ಇನ್ನು ಕಾಂಟೂರ್ ಲೈನ್ ಅಂದ್ರೆ ಸಮಾನ ಎತ್ತರ ಹೊಂದಿರತಕ್ಕಂಥ ಸ್ಥಳಗಳನ್ನ ಸೇರಿಸ್ತಕ್ಕಂಥ ರೇಖೆ. ಇನ್ನು ಐಸೋ ಗ್ಲೋಸ್ ಅಂದ್ರೆ ಭಾಷಾ ವೈಶಿಷ್ಟ್ಯಗಳನ್ನ ಬೇರ್ಪಡಿಸ್ತಕ್ಕಂಥ ಕಾಲ. ಇನ್ನು ಐಸೋ ಕ್ರೋನ್ ಅಂದ್ರೆ ಒಂದು ಬಿಂದುವಿನಿಂದ ಸಮಾನ ಸಮಯ ಅಂತರ ಬಿಂದುಗಳನ್ನ ತೋರಿಸ್ತಾರಲ್ಲ, ಪ್ರತಿನಿಧಿಸ್ತಾರಲ್ಲ ಆ ರೇಖೆ. ಇನ್ನು ಐಸೋ ಚಾಸ್ಮ್ ಅಂದ್ರೆ ಅರೋರಾಗಳ ಸಮಾನ ಮರುಕಳಿಸುವಿಕೆಯ ಬಿಂದುಗಳನ್ನ ಪ್ರತಿನಿಧಿಸ್ತಕ್ಕಂಥ ರೇಖೆ. ಇನ್ನು ಐಸೋಡೋಸ್ ಅಂದ್ರೆ ವಿಕಿರಣ ಸಮಾನತೆ ತೀವ್ರತೆಗಳನ್ನ ಪ್ರತಿನಿಧಿಸ್ತಕ್ಕಂಥ ರೇಖೆಗೆ ಐಸೋಡೋಸ್ ಅಂತ ಹೇಳಿ ಕರೀತಾರೆ. ಮುಂದೆ ಈ ಟಾಪಿಕ್ ಮೇಲೆ ಒಂದು ಕ್ವಶನ್ ಡೆಫಿನೆಟ್ ಆಗಿರುತ್ತೆ. ಅತಿ ದೊಡ್ಡ ಗ್ರಹ ಗುರು, ಚಿಕ್ಕದು ಯಾವುದು ಅಂತ ಕೇಳ್ತಿರ್ತಾರೆ. ಬುಧ.
ದೊಡ್ಡ ಖಂಡ ಏಷ್ಯಾ, ಮತ್ತೆ ಚಿಕ್ಕ ಖಂಡ ಯಾವುದು ಆಸ್ಟ್ರೇಲಿಯಾ. ದೊಡ್ಡದಾದಂಥ ದ್ವೀಪ ಯಾವುದು ಗ್ರೀನ್ಲ್ಯಾಂಡ್ ಇರುತ್ತೆ. ಇನ್ನು ದೊಡ್ಡದಾದಂಥ ಸಾಗರ ಮತ್ತು ಆಳವಾದಂಥ ಸಾಗರ ಪೆಸಿಫಿಕ್ ಸಾಗರ ಆಗಿರುತ್ತೆ. ಚಿಕ್ಕದಾದಂಥ ಸಾಗರ ಆರ್ಕಿಟಿಕ್ಕು. ಅತಿ ದೊಡ್ಡ ಮರುಭೂಮಿ ಸಹಾರಾ. ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಲೇಕ್ ಸುಪೀರಿಯರ್ ಅಂತ. ಇನ್ನು ಆಳವಾದ ಸಾಗರ ಬೈಕಲ್ ಸರೋವರ. ಇನ್ನು ದೊಡ್ಡ ಉಪ್ಪು ನೀರಿನ ಸರೋವರ ಕ್ಯಾಸ್ಪಿಯನ್ನು. ಎತ್ತರದಲ್ಲಿರ್ತಕ್ಕಂಥದ್ದು ಟಿಟಿಕಾಕಾ ಅಂತ. ಇನ್ನು ಎತ್ತರವಾದ ಪರ್ವತ ಶ್ರೇಣಿ ಹಿಮಾಲಯ ಪರ್ವತ. ಇನ್ನು ಉದ್ದವಾದ ಪರ್ವತ ಶ್ರೇಣಿ ಆಂಡೀಸು. ಇನ್ನು ತಂಪಾದ ಪ್ರದೇಶ ಓಸಾಟ್ಕ್ ಅಂತ. ಅತಿ ಹೆಚ್ಚು ಮಳೆ ಪಡೆತಕ್ಕಂಥದ್ದು ಮಾಸಿನ್ ಮಲಗುಂಬೆ. ಇನ್ನು ಒಣ ಪ್ರದೇಶ ಅಟ್ಗಾಮ ಮರುಭೂಮಿ ಅತ್ಯಂತ. ಇನ್ನು ಉದ್ದವಾದ ನದಿ ನೈಲು. ದೊಡ್ಡದಾದ್ದು ಅಮೆಜಾನು. ದೊಡ್ಡದಾದ ಸಮುದ್ರ ಕ್ಯಾಸ್ಪಿಯನ್ನು. ದೊಡ್ಡದಾದಂಥ ಕೊಲ್ಲಿ ನಿಮ್ದು ಯಾವುದು ಮೆಕ್ಸಿಕೋ ಕೊಲ್ಲಿ. ಇನ್ನು ದೊಡ್ಡ ದ್ವೀಪ ಸಮೂಹ ಇಂಡೋನೇಷ್ಯಾ. ಇನ್ನು ದೊಡ್ಡ ಜ್ವಾಲಾಮುಖಿ ನೋಡ್ತಾ ಹೋದ್ರೆ ಮೌನಲೋವ. ಈ ಟಾಪಿಕ್ ಮೇಲೆ ಒಂದು ಕ್ವಶನ್ ಡೆಫಿನೆಟ್ ಆಗಿ ಇದ್ದೇ ಇರುತ್ತೆ. ಡೆಫಿನೆಟ್ ಆಗಿ 100% ಇದ್ದೇ ಇರುತ್ತೆ. ಸೊ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮ ಕಾನ್ಸ್ಟಿಟ್ಯೂಷನ್ ಪ್ಯೂರ್ಲಿ ಕರೆಂಟ್ ಅಫೇರ್ಸ್ ಬೇಸಿಸ್ ಇರುತ್ತೆ. ಕರೆಂಟ್ ಅಫೇರ್ಸ್ ಬೇಸಿಸ್ ಅಲ್ಲಿ ಇರುತ್ತೆ. ಕ್ಲಾಸಲ್ಲಿ ಮಾಡಿಸ್ತಾ ಇದೀವಿ. ನಿಮ್ಮ ಜಿಕೆನೂ ಅಷ್ಟೇ ಪ್ಯೂರ್ಲಿ ಕರೆಂಟ್ ಅಫೇರ್ಸ್ ಬೇಸಿಸ್ ಮೇಲೆ ಇರುತ್ತೆ. ಸೊ ಇದು ಸ್ಯಾಂಪಲ್ ಅಷ್ಟೇನೆ. ಜಸ್ಟ್ ಈ ರೀತಿ ಮಾಡಿಸ್ತಾ ಇದೀವಿ ಅಂತ ಹಾಕಿದ್ದಷ್ಟೇನೆ. ಮೆಟೀರಿಯಲ್ ಕ್ವಾಲಿಟಿ ಇಲ್ಲೇ ಕಾಣಿಸ್ತಾ ಇದೆಯಲ್ಲ, ಮೆಟೀರಿಯಲ್ ಕ್ವಾಲಿಟಿ ಇಲ್ಲೇ ಎವ್ರಿಥಿಂಗ್ ಎಲ್ಲ ನೋಟ್ಸು ರೆಡಿ ಇದೆ. PDF ಮೆಟೀರಿಯಲ್ ರೆಡಿ ಇದೆ. ಮೆಟೀರಿಯಲ್ ಕ್ವಾಲಿಟಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ರೀತಿ ಇರುತ್ತೆ. ನಿಮಗೆ ಅನುಕೂಲ ಆಗೋ ರೀತಿ 160+ ಸ್ಕೋರಿಂಗ್ ಆಗೋ ರೀತಿ ಅದ್ಭುತವಾಗಿದೆ ಮೆಟೀರಿಯಲ್. ಯಾರಿಗಾದ್ರೂ ಸೀರಿಯಸ್ ಆಸ್ಪಿರೆಂಟ್ಸ್ ಇದ್ರೆ ಮಾತ್ರ, ಸೀರಿಯಸ್ ಆಗಿ ಓದ್ತಾ ಇರ್ತಕ್ಕಂಥವ್ರು ಇದ್ರೆ ಖಂಡಿತವಾಗ್ಲೂ ಜಾಯ್ನ್ ಆಗಿ. ನಿಮಗೆ ಒಂದು ಒಳ್ಳೆ ಸ್ಕೋರ್ ಖಂಡಿತವಾಗ್ಲೂ ಆಗುತ್ತೆ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.